ನಿಂತಿದ್ದಾರೆ. ಯಾವ ಸ್ಥಳದಲ್ಲಿ ನಿಂತು ವಿಡಿಯೋವನ್ನ ಮಾಡಿದ್ರು ಆ ಸ್ಥಳದಲ್ಲೇ ನಿಂತು ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಅಕ್ಷಯ್ ಸ್ಟುಡಿಯೋದ ಒಳಗಡೆ ಇದೆ ಅಂತ ಹೇಳಿದ್ದಾರೆ ಈಗಾಗಲೇ ಮಚ್ಚು. ಸೊ ಅಲ್ಲಿಗೆ ಹೋಗಿ ಅದನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಬಟ್ ನಿನ್ನೆ ಫೈಬರ್ ಮಚ್ಚನ್ನು ಹೇಳಿದ್ರು, ಅದು ಫೈಬರ್ ಮಚ್ಚು ನಾವು ಅದನ್ನು ಬಳಕೆ ಮಾಡಿದ್ದು ರೀಲ್ಸ್ಗೆ ಅಂತ ಹೇಳಿದ್ರು. ಮಧ್ಯಾಹ್ನ ಬರುವಂಥ ಸಂದರ್ಭದಲ್ಲೂ ಕೂಡ ಅದು ಸೆಟ್ ಪ್ರಾಪರ್ಟಿ ಅಂತ ಹೇಳಿದ್ರು ರಜತ್ ಅವರು. ಆದರೆ ಪೊಲೀಸರಿಗೆ ಈ ವಿಚಾರ ಗೊತ್ತಿದ್ದೇ, ಇದು ಕೊಟ್ಟಿದ್ದೇ ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲೇ ಅವರು ಮತ್ತೆ ಅವರೇ ಕರ್ಕೊಂಡ್ಬಂದಿರುವುದು, ವಶಕ್ಕೆ ಪಡ್ಕೊಂಡು ಇಲ್ಲಿ ಮತ್ತೆ ವಿಚಾರಣೆ ಮಾಡಿ ಇದೀಗ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಂತಹ ಒಂದು ಕೇಸ್ಗಳಲ್ಲಿ ಆರ್ಮ್ಸ್ ಆಕ್ಟ್ ನಡಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ಸೆಕ್ಷನ್ ಕೂಡ ಬೀಳುವಂತಹ ಸಾಧ್ಯತೆ ಇದೆ. ಅದು ಸಾಕ್ಷ್ಯ ನಾಶವನ್ನ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗುವಂತಹ ಸಾಧ್ಯತೆ ಇದೆ. ಈಗ ಸಾರ್ವಜನಿಕರ ವಿಚಾರಕ್ಕೆ ಗಮನಿಸೋದಿದ್ರೆ ಈ ರೀತಿಯಾಗಿ ಮಾಡಬಾರ್ದು, ಯಾರೇ ಆಗಿರಲಿ. ಒಂದ್ ಕಡೆ ಪ್ರಚೋದನೆಯ ವಿಚಾರ, ಮತ್ತೊಂದು ಕಡೆ ಈ ರೀತಿಯಾಗಿ ಮಾಡಿದ್ರೆ ಬೇರೆ ಸಂದೇಶ ಹೋಗುತ್ತೆ ಸಮಾಜಕ್ಕೆ. ಇವರನ್ನೆಲ್ಲ ಕೂಡ ಸೆಲೆಬ್ರಿಟಿಗಳು ಅಂತ ಗಮನಿಸ್ತಾರೆ ಜನ. ಇವರು ಏನೇ ಮಾಡಿದ್ರು ಕೂಡ ಕೆಲವೊಂದಷ್ಟು ಜನ ಫಾಲೋ ಮಾಡೋರು ಇರ್ತಾರೆ. ಈಗಾಗಲೇ ನಾವು ನೋಡ್ತೀವಿ ಒಂದು ರೀತಿಯಲ್ಲಿ ಗಲಾಟೆಗಳಾಗುವಂತಹ ಸಂದರ್ಭಗಳು ಇವೆಲ್ಲವೂ ಕೂಡ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಜನರಿಗೆ, ಸಾರ್ವಜನಿಕರಿಗೆ, ಸಮಾಜಕ್ಕೆ ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ. ಅದರಲ್ಲೂ ಆರ್ಮ್ಸ್ ಆಕ್ಟ್ ನಡಿ ಈಗಾಗಲೇ ಪ್ರಕರಣ ದಾಖಲಾದ್ರೆ ಹೇಗಿರುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಬಟ್ ಅವೆಲ್ಲವನ್ನ ಹೊರತುಪಡಿಸಿ ನಿನ್ನೆ ಕೂಡ ಒಂದಷ್ಟು ರೀತಿಯಾಗಿ ಇದರಲ್ಲಿ ಪ್ಲಾನ್ ಮಾಡಿ ಅವರು ಬರದೇ ಇರೋದು, ಆನಂತರ ರಜತ್ ತಮ್ಮ ಪತ್ನಿಯನ್ನ ಕಳುಹಿಸಿದ್ದು, ಅವರ ಹತ್ರದಿಂದಾನೇ ಈ ಒಂದು ಫೈಬರ್ ಮಚ್ಚನ್ನ ಕಳುಹಿಸಿರೋದು, ಅದನ್ನ ಪೊಲೀಸರು ವಶಪಡಿಸಿಕೊಂಡಿರೋದು. ಸ್ಟಾರ್ಟಿಂಗ್ ಇಂದಾನೇ ಇವರು ಫಸ್ಟ್ ಬಸವೇಶ್ವರ ನಗರದಲ್ಲಿ ನಗರ ಠಾಣೆಯಲ್ಲಿ ಅಲ್ಲಿ ಪ್ರಕರಣ ದಾಖಲಾದರೆ ಇವರು ಹೋಗಿರೋದು ಅದರಲ್ಲೂ RR ನಗರ ಠಾಣೆಗೆ. ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ರೀತಿಯಾಗಿ ಈ ಪ್ರಕರಣವನ್ನು ಬೇರೆ ರೀತಿಯನ್ನು ತಿರುಗಿಸುವಂತಹ, ಟರ್ನ್ ಮಾಡುವಂತಹ ಕೆಲಸಗಳು ಕೂಡ ಆಯಿತು. ಆನಂತರ ನೇರವಾಗಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ರಜತ್ ಅವರ ಪತ್ನಿ ಬರ್ತಾರೆ. ಆನಂತರ ಇವರಿಬ್ಬರನ್ನೇ ಕರ್ಕೊಂಡು ಬರಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ರಜತ್ ಆಗಿರ್ಬೋದು, ವಿನಯ್ ಕೂಡ ಬರ್ತಾರೆ. ಆಗ ಆ ನಂತರ ಇವರನ್ನ ಬಂಧಿಸುವಂತಹ ಪ್ರಕ್ರಿಯೆ ಕೂಡ ಆಗತ್ತೆ, ಜೊತೆಗೆ ರಾತ್ರಿಯೇ ಬಿಡುಗಡೆ ಕೂಡ ಆಗತ್ತೆ. ಬಟ್ ಇಲ್ಲಿಗೆ ಮುಗೀತು ಅಂತ ಅಂದ್ಕೊಂಡಿದ್ರೆ ಇವರು ಮಾಡಿರುವಂತಹ ಕೆಲಸಕ್ಕೆ ಇದು ಇಲ್ಲಿಗೆ ಮುಗಿಲಿಲ್ಲ. ಕಾರಣ ಮತ್ತೆ ಇವರು ತಮ್ಮ ಮೈ ಮೇಲೆ ಎಳ್ಕೊಂಡಂಗಾಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಸ್ಥಳದಲ್ಲೇ ಇದ್ದಾರೆ. ಅಲ್ಲಿಂದ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಮಂಜುನಾಥ್, ಈಗ ಮಹಜರು ಪ್ರಕ್ರಿಯೆ ನಡೀತಾ ಇರೋದಾ ಹೇಗೆ? ಜೊತೆಗೆ ಅಕ್ಷಯ್ ಸ್ಟುಡಿಯೋದ ಒಳಗಡೆ ಕೂಡ ಕರ್ಕೊಂಡು ಹೋಗ್ತಾರಾ ಹೇಗೆ? ನೈವೇದ್ಯದಲ್ಲಿ ಪ್ರಮುಖವಾಗಿ ಈ ಒಂದು ಮಚ್ಚನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ನಕಲಿ ಅಂತ ಗೊತ್ತಾಯ್ತು. ಆ ಒಂದು ಸಂದರ್ಭದಲ್ಲಿ ಅಸಲಿ ಮಚ್ಚು ಎಲ್ಲಿದೆ ಅಂತ ವೇಳೆಯಲ್ಲಿ ಅವ್ರು ಹೇಳಿರುವಂತಹದ್ದು ನಾಗರಬಾವಿಯಲ್ಲಿರುವಂತಹ ಅಕ್ಷಯ್ ಸ್ಟುಡಿಯೋಸ್ ಅಲ್ಲಿ ಇದೆ ಅಂತ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ಮಹಜರನ್ನು ಕೂಡ ಇಲ್ಲೇ ಮಾಡ್ಬೇಕಾದ್ರೆ, ಜೊತೆಗೆ ಆ ಮಚ್ಚನ್ನು ಕೂಡ ರಿಕವರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಅಕ್ಷಯ್ ಸ್ಟುಡಿಯೋಸ್ಗೆ ಕರ್ಕೊಂಡು ಬಂದಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ನ್ಯೂಸ್ 18ನಲ್ಲಿ ಲೈವ್ ವಿಜುವಲ್ಸ್ ಕೂಡ ಬರ್ತಾ ಇರುವಂತದ್ದು. ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸದ್ಯಕ್ಕೆ ಬಸವೇಶ್ವರ ಪೊಲೀಸರು ಮಹಜರನ್ನ ಮಾಡುವಂತ ನಿಟ್ಟಿನಲ್ಲಿ ಅಕ್ಷಯ್ ಸ್ಟುಡಿಯೋಸ್ಗೆ ಕರ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಅವ್ರು ಎಲ್ಲಿಂದ ಕಾರನ್ನ ನಿಲ್ಸಿದ್ರು, ಕಾರ್ ನಿಲ್ಸಿದ್ದಾದಂತ ಬಳಿಕ ನೀವು ಅಲ್ಲಿಂದ ಹೇಗೆ ನಡ್ಕೊಂಡು ಹೋದ್ರಿ ಅಂತ ಪ್ರತಿಯೊಂದನ್ನು ಕೂಡ ಇಂಚಿಂಚು ಮಹಜರನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಅಕ್ಷಯ್ ಸ್ಟುಡಿಯೋಸ್ನ ಒಳಗೆ ಅವರಿಬ್ಬರನ್ನು ಕೂಡ ಕರ್ಕೊಂಡೋದ್ರು. ಕಾರಣ ಏನು ಅಂತಂದ್ರೆ ಅವ್ರು ಏನೀಗ ನಡ್ಕೊಂಡು ಹೋಗ್ತಿದ್ದಾರೆ, ಆ ನಡ್ಕೊಂಡು ಹೋಗ್ತಿರುವಂತಹ ಜಾಗದಲ್ಲಿ ಅವರು ರೀಲ್ಸ್ ಅನ್ನು ಕೂಡ ಮಾಡಿದ್ರು. ಆ ಒಂದು ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಮಚ್ಚು, ಅಸಲಿ ಮಚ್ಚನ್ನ ಇಟ್ಕೊಂಡಿದ್ದು ಅನ್ನುವಂಥದ್ದು ಕೂಡ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿತ್ತು. ಆದ್ರೆ ನಿನ್ನೆ ರಾತ್ರಿ 11:30 ಸುಮಾರಿಗೆ ರಜತ್ ಪತ್ನಿ ಒಂದು ಮಚ್ಚನ್ನ ತರ್ತಾರೆ. ಆ ಒಂದು ಮಚ್ಚು ತಂದಂತ ವೇಳೆಯಲ್ಲಿ ಇಟ್ಕೊಂಡು ಅವರು ರೀಲ್ಸ್ ಅನ್ನ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಪೊಲೀಸರು ರಾತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ವೆರಿಫೈ ಮಾಡಿರಲಿಲ್ಲ. ಬದಲಾಗಿ ಇಬ್ಬರನ್ನು ಕೂಡ ಅಷ್ಟೇ ಬಿಟ್ ಕಳಿಸಿ ನಾಳೆ ಬೆಳಿಗ್ಗೆ 10:00 ಸ್ಟೇಟ್ಮೆಂಟ್ಗೆ ಬನ್ನಿ ಅಂತ ಹೇಳಿದ್ರು. ಆದ್ರೆ ಅದನ್ನ ಮತ್ತೆ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಅದು ನಕಲಿ ಮಚ್ಚು ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ವಿಡಿಯೋದಲ್ಲಿರುವಂತ ಮಚ್ಚು ಮತ್ತು ಅವರು ಪತ್ನಿ ತಂದುಕೊಟ್ಟಂತ ಮಚ್ಚನ್ನ ತಾಳೆ ಹಾಕಿ ನೋಡಿದಂತ ಸಂದರ್ಭದಲ್ಲಿ ಅಜಗಜಾಂತರವಾಗಿದ್ದಂತ ಕಾರಣಕ್ಕೋಸ್ಕರನೇ ಇವತ್ತಿಬ್ಬರನ್ನು ಕೂಡ ಅಷ್ಟೇ ಬರೋದಕ್ಕೆ ಕೇಳೋದು. ಆದ್ರೆ ಎಲ್ಲೋ ಒಂದು ಕಡೆ ತಾವು ಕೊಟ್ಟಿರುವಂತದ್ದು ನಕಲಿ ಮಚ್ಚು ಅನ್ನುವಂಥ ನಿಟ್ಟಿನಲ್ಲಿ ಅವರಿಬ್ರು ಕೂಡ ಅಷ್ಟೇ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಇದ್ರು. ಆದ್ರೂ ಕೂಡ ಅಷ್ಟೇ ಪೊಲೀಸರು ಬಿಡದೆ ಅವರಿಬ್ಬರನ್ನು ಕೂಡ ಈಗಾಗಲೇ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಬಂಧನದ ಫಾರ್ಮಾಲಿಟೀಸ್ ಅನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಬಂಧನ ಮಾಡೋದಕ್ಕೆ ಒಂದು ರೀಸನ್ ಏನು ಅಂತಂದ್ರೆ, ಅವರು ಮಚ್ಚನ್ನ ಕೊಡುವಂತ ಸಂದರ್ಭದಲ್ಲಿ ಫೈಬರ್ ಮಚ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಅದು ಅಸಲಿ ಮಚ್ ಅಂತ ಗೊತ್ತಾಗಿತ್ತು. ಎಲ್ಲೋ ಒಂದು ಕಡೆ ಇವರು ನಕಲಿ ಮಚ್ಚನ್ನ ಕೊಟ್ಟು ಸಾಕ್ಷ್ಯ ನಾಶ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಇತ್ತಿಟ್ಟಲ್ಲಿ ಇಬ್ಬರನ್ನು ಕೂಡ ಈಗಾಗಲೇ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಸದ್ಯಕ್ಕೆ ಅಕ್ಷಯ್ ಸ್ಟುಡಿಯೋಸ್ ನ ಬಳಿ ಕರ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಅವ್ರು ಎಲ್ಲಿ ರೀಲ್ಸ್ ಮಾಡಿದ್ರೆ ಏನ್ ಇಬ್ರು ಕೂಡ ಮಚ್ಚನ್ನ
ಬದಲು ಮಾಡ್ಕೊಂಡು ಒಂದು ರೀಲ್ಸ್ ಮಾಡಿದ್ರಲ್ಲ, ಸುಮಾರು 18ರಿಂದ 23 ಸೆಕೆಂಡ್ ಇರುವಂತಹ ರೀಲ್ಸ್, ಆ ರೀಲ್ಸ್ ಮಾಡಿರುವಂತಹ ಮಹಜರಿನ ಸ್ಥಳಕ್ಕೆ ಕರ್ಕೊಂಡು ಬಂದು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂತಿದ್ರೆ. ಮೊದಲು ಯಾರು ಮಚ್ಚಿಟ್ಕೊಂಡ್ರು, ತದನಂತರ ಯಾರು ಮಚ್ಕೊಟ್ರು, ಈ ಪ್ರತಿಯೊಂದು ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂತಿದ್ರೆ. ಇಲ್ಲಿ ಮಹಜರು ಪ್ರಕ್ರಿಯೆ ಆದಂತಹ ಬಳಿಕ ಆರೋಪಿಗಳು ಕೊಟ್ಟಂತಹ ಹೇಳಿಕೆಯಲ್ಲಿ ಮಚ್ ಅನ್ನುವಂತಹದ್ದು ಅದೇ ಒಂದು ಅಕ್ಷಯ್ ಸ್ಟುಡಿಯೋಸ್ ನಲ್ಲಿ ಇದೆ ಅಂತ ಹೇಳಿದ್ರು. ಒಂದು ಕಾರಣಕ್ಕೋಸ್ಕರ ಅಕ್ಷಯ್ ಸ್ಟುಡಿಯೋಸ್ ನಲ್ಲಿ ಮಚ್ ಎಲ್ಲಿಟ್ಟಿದ್ದೀರಿ ಅನ್ನುವಂಥದ್ದನ್ನ ಮೊದಲನೇದಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಜೊತೆಗೆ ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದ್ ವೇಳೆ ಏನಾದ್ರೂ ಆರೋಪಿಗಳು ಆ ಒಂದು ಮಚ್ಚನ್ನ ತಗೊಂಡೋಗಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅದನ್ನ ಮತ್ತೆ ವೆರಿಫೈ ಮಾಡ್ಕೊಳ್ತಾರೆ. ಆ ಒರಿಜಿನಲ್ ವಿಡಿಯೋದಲ್ಲಿರುವಂತಹ ಮಚ್ಚು ಅಥವಾ ಇದು ಒಂದೇನಾ ಅನ್ನುವಂಥದ್ದನ್ನ ಟ್ಯಾಲಿ ಮಾಡ್ತಾರೆ. ಒಂದ್ ವೇಳೆ ಏನಾದ್ರೂ ಅವ್ರು ಎರಡನೇ ಬಾರಿ ಕೂಡ ಯಾವ್ದಾದ್ರು ಬದಲಿ ಅದ್ರ ನಕಲಿ ಮಚ್ಚನ್ನ ಏನಾದ್ರೂ ಕೊಟ್ಟಂತಹ ವೇಳೆಯಲ್ಲಿ ನೇರವಾಗಿ ಅಕ್ಷಯ್ ಸ್ಟುಡಿಯೋಸ್ ನಿಂದ ಇಬ್ಬರು ಆರೋಪಿಗಳನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಒಂದ್ ವೇಳೆ ಏನಾದ್ರೂ 6 ಗಂಟೆ ಒಳಗಡೆ ಕೋರ್ಟ್ ಹಾಲ್ನ ತಲುಪಿದ್ರೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಒಂದ್ ವೇಳೆ 6 ಗಂಟೆ ಆಯ್ತು ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ತನಿಖೆಯ ಭಾಗವಾಗಿ ಏನೆಲ್ಲ ಆಯ್ತು, ಯಾವ ರೀತಿಯಾಗಿ ಇವರು ಮಚ್ಚನ್ನ ಒರಿಜಿನಲ್ ಕೊಡೋದು ಬದಲು ಡೂಪ್ಲಿಕೇಟ್ ಕೊಟ್ಟು ದಿಕ್ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಅಷ್ಟೇ ಜಡ್ಜ್ಗೆ ತನಿಖಾಧಿಕಾರಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಿದ್ದಾದಂತ ಬಳಿಕ ಒರಿಜಿನಲ್ ಮಚ್ಚನ್ನ ರಿಕವರಿ ಮಾಡಬೇಕಾಗಿದೆ ಅನ್ನಂತ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳಲು ಪೊಲೀಸರು ಎಲ್ಲಾ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ರಿಮ್ಯಾಂಡ್ ಪ್ರತಿಯನ್ನು ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ. ಒಂದ್ ವೇಳೆ ಏನಾದ್ರೂ ಈ ಅಕ್ಷಯ್ ಸ್ಟುಡಿಯೋಸ್ ನಲ್ಲಿ ಒರಿಜಿನಲ್ ಮಚ್ಚ ಏನಾದ್ರೂ ಸಿಕ್ತು ಅನ್ನಂತ ವೇಳೆಯಲ್ಲಿ ಅದನ್ನ ಪೊಲೀಸರು ವೆರಿಫೈ ಮಾಡ್ಕೊಂತಾರೆ. ವೆರಿಫೈ ಮಾಡ್ಕೊಂಡ ಸಂದರ್ಭ ತನಿಖಾಧಿಕಾರಿಗೆ ಹೌದು ಇದು ಕಬ್ಬಿಣದ ಮಚ್ಚ ಅಂತ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ, ಒಂದ್ ಕಡೆ ಇವರು ನಕಲಿ ಮಚ್ಚನ್ನ ಕೊಟ್ಟಿದ್ರೆ ಅದು ಸಾಕ್ಷ್ಯನಾಶ ಮಾಡೋದಕ್ಕೆ ಯತ್ನವನ್ನ ಮಾಡಿದ್ರ ಅಂತ ಕನ್ಫರ್ಮ್ ಆಗುತ್ತೆ. ಈ ಒರಿಜಿನಲ್ ಮಚ್ಚನ್ನ ಸೀಸ್ ಮಾಡ್ಕೊಂಡು ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಮನೆ ಅಥವಾ ಕೋರ್ಟ್ ಹಾಲ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಇವರು ಸಾಕ್ಷ್ಯನಾಶ ಮಾಡಿರೋದಕ್ಕೆ ಎಲ್ಲವೂ ಕೂಡ ಎವಿಡೆನ್ಸ್ ರೂಪದಲ್ಲಿ ನ್ಯಾಯಾಧೀಶರ ಮುಂದೆ ಇಟ್ಟು ಇಲ್ಲಿ ಯಾವುದೇ ರಿಕವರಿ ಅವಶ್ಯಕತೆ ಇಲ್ಲದ ಕಾರಣಕ್ಕೋಸ್ಕರ ನೇರವಾಗಿ ಪರಪ್ನ ಅಗ್ರಹಾರ ಜೈಲಿಗೆ ಅಂದ್ರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಿ ಅಂತ ಹೇಳ್ಬಿಟ್ಟು ತನಿಖಾಧಿಕಾರಿ ಜಡ್ಜ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಈಗ ಸದ್ಯಕ್ಕಿರುವಂತ ಒಂದು ಕುತೂಹಲ ಏನು ಅಂತಂದ್ರೆ, ಆಲ್ರೆಡಿ ಇವರು ಒಂದು ಮಚ್ಚನ್ನ ನಕಲಿ ಮಚ್ಚು ಕೊಟ್ಟು ಸಂಕಷ್ಟಕ್ಕೊಳಗಾಗಿದ್ದಾರೆ. ಅದು ಈಗ ಸ್ಟುಡಿಯೋಸ್ ನಲ್ಲಿ ಇದೆ ಮಚ್ಚು ಅಂತಾನು ಕೂಡ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವ ಮಚ್ಚನ್ನ ಪೊಲೀಸರಿಗೆ ಕೊಡ್ತಾರೆ ಅನ್ನುವಂಥದ್ದು ತುಂಬಾ ಕುತೂಹಲವಾಗಿದೆ. ಒಂದ್ ವೇಳೆ ಒರಿಜಿನಲ್ ಮಚ್ ಕೊಟ್ಟರು ಕೂಡ ಅಷ್ಟೇ ಇವ್ರಿಗೆ ಸಂಕಷ್ಟ ತಪ್ಪಿದ್ದಲ್ಲ, ಮತ್ತೆ ಯಾವ್ದಾದ್ರು ಫೈಬರ್ ನ ಡೂಪ್ಲಿಕೇಟ್ ಮಚ್ ಕೊಟ್ಟರು ಅಂದ್ರೂ ಕೂಡ ಅಷ್ಟೇ ಸಂಕಷ್ಟ ತಪ್ಪಿದ್ದಲ್ಲ. ಒಟ್ನಲ್ಲಿ ಇಬ್ಬರು ಕೂಡ ಅಷ್ಟೇ ಬಿಗ್ ಬಾಸ್ ನ ಸ್ಪರ್ಧಿಗಳು. ಒಂದ್ ಕಡೆ ವ್ಯೂಸ್ಗೋಸ್ಕರ ಮಾಡಿದ್ರು ಅಥವಾ ಅವರ ಒಂದು ಉಚ್ಚಾಟಕ್ಕ ಒಂದು ರೀಲ್ಸ್ ಮಾಡಿದ್ರು ಗೊತ್ತಿಲ್ಲ, ಒಂದು ಮಟ್ಟನ ಸಂಕಷ್ಟಕ್ಕೆ ಎದುರಾಗಿದೆ. ಇವತ್ತು ಕಾನೂನಿನ ಕುಣಿಕೆಯಲ್ಲಿ ಇಬ್ರು ಕೂಡ ಅಷ್ಟೇ ತಗಲಾಕೊಂಡಿರುವಂತದ್ದು. ಮುಂದೆ ಏನಾಗುತ್ತೆ, ಈಗ ಮಹಜರ್ ಆದಂತಹ ಬಳಿಕ ಇವ್ರು ಮಚ್ಚಿ ಯಾವ್ದು ಕೊಡ್ತಾರೆ ಅನ್ನುವಂಥದ್ರ ಮೇಲೆ ತನಿಖಾಧಿಕಾರಿಗಳು ಮುಂದೆ ತನಿಖೆ ದಿಕ್ಕನ್ನ ನಡ್ಸ್ಕೊಂಡು ಹೋಗ್ತಾರೆ. ಮಂಜುನಾಥ್, ಅಂದ್ರೆ ಈಗ ಕೇವಲ ಇವರಿಬ್ಬರ ವಿಚಾರಣೆ ಮಾತ್ರ ಆಗುತ್ತೆ ಅಥವಾ ಈಗ ಅಕ್ಷಯ್ ಸ್ಟುಡಿಯೋ ಇವ್ರು ತಗೊಂಡಿರೋದ್ರಿಂದ ಅಲ್ಲಿ ಯಾರು ಕೊಟ್ರು ಅಥವಾ ಅವ್ರಿಗೆ ಇವ್ರ ಕೈಗೆ ಹೇಗ್ ಸಿಕ್ತು ಅನ್ನೋದನ್ನು ಕೂಡ ಅಲ್ಲಿ ಇದ್ದಂಥವ್ರನ್ನ ವಿಚಾರಣೆ ಮಾಡ್ತಾರಾ ಅಥವಾ ಸ್ಟುಡಿಯೋನೇ ಏನಾದ್ರೂ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಇರತ್ತಾ? ಹೇಗೆ ಒಂದ್ ವೇಳೆ ಸಿಕ್ಕಿದ್ರು ಕೂಡ ಹೇಗೆ? ಇಲ್ಲಿ ಪ್ರೈಮರಿಯಾಗಿ ಪೊಲೀಸರಿಗಿರುವಂತ ಮೊದಲ ಅಜೆಂಡಾ ಏನು ಅಂತಂದ್ರೆ ಮಚ್ ಸೀಸ್ ಮಾಡುವಂತದ್ದು. ಒಂದ್ ವೇಳೆ ಅದೇನಾದ್ರೂ ಆ ಒಂದು ಅಕ್ಷಯ್ ಸ್ಟುಡಿಯೋದ ಒಳಭಾಗದಲ್ಲಿ ಏನಾದ್ರೂ ಮಚ್ ಸೀಸ್ ಆಯ್ತು ಅಂತಂದ್ರೆ ಆ ಒಂದು ಮಚ್ಚನ್ ಎಲ್ಲಿ ಪರ್ಚೇಸ್ ಮಾಡಿದ್ರು ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇವ್ರು ಏನಾದ್ರು ಆ ಒಂದು ಮಚ್ಚನ್ನ ಎಲ್ಲಿ ಪರ್ಚೇಸ್ ಮಾಡಿದ್ರು, ಆ ಮಚ್ಚ ಅವ್ರಿಗೆ ಪರ್ಚೇಸ್ ಒಂದು ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಮಾರಾಟ ಮಾಡೋದಕ್ಕೆ ಅಧಿಕಾರ ಇದೆಯಾ ಅಥವಾ ಅವ್ರೆಲ್ಲಾದ್ರೂ ಲೈಸೆನ್ಸ್ ಅನ್ನ ತಗೊಂಡಿದ್ದಾರೆ, ಈ ಪ್ರತಿಯೊಂದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ಇವ್ರು ಯಾರಾದ್ರೂ ಬೇರೆ ಕಡೆಯಿಂದ ರೆಂಟಲ್ ಏನಾದ್ರು ತಗೊಂಡ್ ಬಂತು ಅಂತಂದ್ರೆ ಯಾವುದೇ ಒಂದು ಮಾರಕಾಸ್ತ್ರಗಳನ್ನ ಮಾರುವ ಹಾಗಿಲ್ಲ. ಜೊತೆಗೆ ಆ ಒಂದು ಮಾರಕಾಸ್ತ್ರಗಳನ್ನ ಮಾರುವಂತ ಸಂದರ್ಭದಲ್ಲಿ ಅದಕ್ಕೆ ಆದಂತ ಒಂದಷ್ಟು ಪರ್ಮಿಷನ್ ತಗೊಂಡ್ಬೇಕಾಗಿರುತ್ತೆ ಇವರು. ಆ ಒಂದು ನಿಟ್ಟಿನಲ್ಲಿ ಕೂಡ ಅಷ್ಟೇ ಕ್ರಾಸ್ ಚೆಕ್ ಅನ್ನ ಮಾಡ್ತಾರೆ, ಅವರನ್ನು ಕೂಡ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂತಾರೆ. ಒಂದ್ ವೇಳೆ ಇವ್ರೆಲ್ಲಾದ್ರೂ ರೆಂಟ್ ತಗೊಂಡ್ ಬಂದಿದ್ರೆ ಆತನಿಂದಲೂ ಕೂಡ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಒಂದ್ ವೇಳೆ ಏನಾದ್ರೂ ಅದು ನಿಜವಾಗ್ಲೂ ವೈಬರ್ಗೆ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಎಲ್ಲಿಂದ ತಗೊಂಡ್ ಬಂದ್ರು, ಈ ಒಂದು ಸ್ಟುಡಿಯೋದಲ್ಲಿ ಕೇವಲ ಅದೊಂದೇ ಮಾರಕಾಸ್ತ್ರ ಇದೆಯಾ ಅಥವಾ ಬೇರೆ ಬೇರೆ ರೀತಿಯಂತ ಮಾರಕಾಸ್ತ್ರಗಳು ಇಟ್ಕೊಂಡಿದ್ದಾರೆ ಇವರು, ಒಟ್ಟು ಒರಿಜಿನಲ್ ಮಾರಕಾಸ್ತ್ರ ಇಟ್ಕೊಂಡು ಏನಾದ್ರೂ ರೀಲ್ಸ್ ಮಾಡುವಂತದ್ದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಂತದ್ದು ಮಾಡಿದ್ರೆ ಯಾಕೆ ಒರಿಜಿನಲ್ ಮಾರಕಾಸ್ತ್ರವನ್ನು ಇಟ್ಕೊಂಡು ಇವರು ರೀಲ್ಸ್ ಆಗಿರ್ಬೋದು ಸ್ಟಂಟ್ಸ್ ಆಗಿರೋದು ಮಾಡಕ್ ಹೋಗಿದ್ದಾರೆ? ಯಾಕಂದ್ರೆ ಒರಿಜಿನಲ್ ಮಾರಕಾಸ್ತ್ರ ಇಟ್ಕೊಂಡು ಏನಾದ್ರೂ ಸ್ಟಂಟ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಅಪಾಯ ಆಯ್ತು ಅಂತಂದ್ರೆ ಜೀವಕ್ಕೆ ಕುತ್ತು ತರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ಎಲ್ಲಿ ನೀವು ಈ ರೀತಿಯಂತ ಸ್ಟಂಟ್ ಗಳನ್ನ ಮಾಡಿದ್ದೀರಾ ಅನ್ನುವಂತ ಇನ್ವೆಸ್ಟಿಗೇಷನ್ ಕೂಡ ಅಷ್ಟೇ ಮಾಡ್ತಾರೆ. ಸದ್ಯಕ್ಕೆ ಪೊಲೀಸರು ಮಹಜರು ಮಾಡುವಂತ ಪ್ರಕ್ರಿಯೆಯನ್ನ, ಯಾಕಂದ್ರೆ ಪಂಚರನ್ನು ಕೂಡ ಈಗಾಗಲೇ ಕರ್ಸ್ಕೊಂಡಿದ್ರೆ, ಪಂಚರ ಸಮಕ್ಷಮದಲ್ಲೇ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡ್ಕೊಂತಿದ್ರೆ, ಜೊತೆಗೆ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡ್ಕೊಂತ. ಯಾಕಂದ್ರೆ ನಾಳೆ ದಿನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಮಹಜರು ಸಂದರ್ಭದಲ್ಲಿ ಲೋಪದೋಷಗಳು ಇರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಿದ್ರೆ. ಈಗ ಮಚ್ಚ ಸೀಸ್ ಆದಂತಹ ಬಳಿಕ ಯಾವ ಮಚ್ಚನ್ನ ಕೊಡ್ತಾರೆ ಇವರು, ಒಂದ್ ವೇಳೆ ಆ ಮಚ್ಚಿದ್ ಇಲ್ಲಿದೆಯಾ ಅಥವಾ ಮತ್ತೆ ದಿಕ್ ತಪ್ಪಿಸುವಂತ ಒಂದು ಕೆಲಸವನ್ನ ಮಾಡಿದ್ರ ಅನ್ನೋದ್ರ ಮೇಲೆ ಪೊಲೀಸರು ನೆಕ್ಸ್ಟ್ ನೇರವಾಗಿ ಜಡ್ಜ್ ಮನೆ ಕರ್ಕೊಂಡು ಹೋಗೋದಾ ಅಥವಾ ಕೋರ್ಟ್ಗೆ ಕರ್ಕೊಂಡು ಹೋಗೋದ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ಕೊಳ್ತಾರೆ. ಓಕೆ, ಈ ಕ್ಷಣದ ಮಾಹಿತಿಗೆ ಥ್ಯಾಂಕ್ ಯು ಮಂಜು. ಹಾಗೆ ಸಂಪರ್ಕದಲ್ಲಿರಿ.